ಹಾಯ್ ಆಲ್, ಕಡಲೆಕಾಳು ಹಾಗೆ ಬಾಳೆಕಾಯಿನ ಬಳಸ್ಕೊಂಡು ಮಸಾಲಾ ಸಾರು ಮಾಡೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಬಾಳೆಕಾಯಲ್ಲಿ ಈ ರೀತಿಯಾಗಿ ಸಿಪ್ಪೆನ ಎಲ್ಲೆಲ್ಲಿ ದಪ್ಪ ಭಾಗ ಇರುತ್ತೆ ಸಿಪ್ಪೆನೆಲ್ಲ ಎರ್ಕೊಂಡು ನಂತರ ನೀರಿನೊಳಗಡೆ ಈ ರೀತಿ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಇಲ್ಲಿ ಒಂದು ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ನೆನ್ಸಿಟ್ಕೊಂಡಿರುವಂತಹ ಕಡಲೆಕಾಳು, ಕರಿಬೇವಿನ ಸೊಪ್ಪು, ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಬಾಳೆಕಾಯಿ ಪೀಸಸ್ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪುಡಿ, ಖಾರದ ಪುಡಿನ ಹಾಕೊಂಡು ಮಿಕ್ಸ್ ಮಾಡಿದ ನಂತರ ಒಂದು ಜಾರಿಗೆ ಅರ್ಧ ನಿಂಬೆನಷ್ಟು ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕಾಯಿನ ಹಾಕಿ ಸ್ವಲ್ಪ ನೀರ್ನ ಹಾಕಿ ನುಣ್ಣದಾಗಿ ರುಬ್ಕೊಳ್ಳಿ. ಮಸಾಲಾನ ಕೂಡ ರೆಡಿ ಆಯ್ತು. ಈ ಕಡೆ ಕುಕ್ಕರ್ ಅಲ್ಲಿ ಇರುವಂತಹ ತರಕಾರಿನೂ ಕೂಡ ಬೆಂದಿತ್ತಲ್ವಾ, ಅದಕ್ಕೆ ಮಸಾಲಾನ ಸಾರಿಗೆ ಎಷ್ಟು ಬೇಕೋ ಅದ್ರ ತಕ್ಕಂತ ನೀರ್ನ ಹಾಕೊಳ್ಳಿ. ನಂತರ ಚೆನ್ನಾಗಿ ಕೈ ಆಡಿದ ನಂತರ ಇನ್ನೇನ್ ಕುದೀತಾ ಇದೆ ಅಂದಾಗ ಲಿಡ್ ನ ಕ್ಲೋಸ್ ಮಾಡಿ 2 ವಿಶಿಲ್ನ ಕೂಗಿಸ್ಕೊಳ್ಳಿ. ಕುಕ್ಕರ್ ತೆಗೆದ್ಮೇಲೆ ನೀವು ನೋಡ್ಬೋದು ಕಡಲೆಕಾಳು ಬಾಳೆಕಾಯಿ ರುಚಿಯಾದ ಸಾಂಬಾರ್ ರೆಡಿ ಆಯ್ತು. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.